ವೆಲ್ಕಮ್ ಟು ಮೈ ಚಾನೆಲ್. ಸೊ ಇಮ್ಮಡಿ ನೋವಿಗೆ ಒಂದು ಬೆಸ್ಟ್ ಮದ್ದನ್ನು ನಾನು ಹೇಳ್ತೇನೆ, ಮನೆ ಮದ್ದನ್ನು. ಸೊ ಮೇಜರ್ ಪ್ರಾಬ್ಲಮ್ ಇರಲಿ ಆಬ್ವಿಯಸ್ಲಿ ನೀವು ಡಾಕ್ಟರನ್ನು ಕನ್ಸಲ್ಟ್ ಮಾಡಲೇಬೇಕು. ಬಟ್ ನೀವೀಗ ಪ್ರೈಮರಿ ಸ್ಟೇಜಲ್ಲಿದ್ದರೆ ನೀವು ಈ ರೆಮಿಡಿಯನ್ನು ಟ್ರೈ ಮಾಡಿ. ನಾನು ನನ್ನ ಲೈಫಲ್ಲಿ ಟ್ರೈ ಮಾಡಿದ್ದೇನೆ ನನಗೆ ಇಮ್ಮಡಿ ನೋವಿರುವಾಗ. ಸೊ ನೀವು ಸಹ ಟ್ರೈ ಮಾಡಿ, ಓಕೆ. ಸೊ ನಿಮ್ಮ ಮನೆಯಲ್ಲಿ ಮೆಣಸಿನಕಾಯಿ ಇದ್ದೇ ಇರ್ತದಲ್ವಾ. ಸೊ ಯಾವ ಟೈಪಿದು ಮೆಣಸಿನಕಾಯಿ ಇರಬೇಕಂದ್ರೆ ಫುಲ್ ರೆಡ್ ಆಗಿರಬೇಕು. ಹಸಿಮೆಣಸಿನಕಾಯಿ ಬಟ್ ಗ್ರೀನನ್ನು ನೀವು ರೆಡ್ ಮಾಡಬೇಕು, ಓಕೆ. ರೆಡ್ ಅದು ಹಾಗೇ ಇಟ್ಟರೆ, ಹೊರಗೆ ಹಾಗೇ ಇಟ್ಟರೆ ಅದು ರೆಡ್ ಆಗ್ತದೆ, ಓಕೆ. ರೆಡ್ ಆಗಿ ಮತ್ತು ಅದು ಒಣಗ್ತದೆ ಅಲ್ವಾ. ಸೊ ಹೀಗೆ ರೆಡ್ ಆಗಬೇಕು. ಸೊ ಹೀಗೆ ಗ್ರೀನ್ ಎಲ್ಲ ಇರಬಾರ್ದು, ಓಕೆ. ಇದು ಗ್ರೀನ್ ಉಂಟು, ಹೀಗೆ ಇರಬಾರ್ದು. ಸೊ ಹೀಗೆ ರೆಡ್ ಇರಬೇಕು ನೋಡಿ, ಇದು 2 ರೆಡ್ ಉಂಟು, ಓಕೆ. ಹೀಗೆ ಫುಲ್ ರೆಡ್ ಉಂಟು. ಸೊ ಹೀಗೆ ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ ಅದು ನಿಮಗೆ ಬಿಟ್ಟದ್ದು, ಓಕೆ. ಎಷ್ಟು ಎಣ್ಣೆ ಮಾಡಲಿಕ್ಕೆ ಬೇಕು ಅದು ನಿಮಗೆ ಬಿಟ್ಟದ್ದು. ಸೊ ನಿಮಗೆ ಈಗ ಸ್ವಲ್ಪ ಎಣ್ಣೆ ಮಾಡಲಿಕ್ಕೆ ಬೇಕಿದ್ರೆ ಒಂದು ಸಾಕು. ಸೊ ಏನು ಮಾಡಬೇಕು, ತೆಂಗಿನ ಎಣ್ಣೆ ಉಂಟಲ್ವ, ತೆಂಗಿನ ಎಣ್ಣೆಯನ್ನು ಬಾಯ್ಲ್ ಮಾಡಬೇಕು. ಮತ್ತು ಅದಕ್ಕೆ ಇದನ್ನು ಕಟ್ ಮಾಡಿ ಹಾಕಬೇಕು. ಮೆಣಸನ್ನು ತೆಂಗಿನ ಎಣ್ಣೆಗೆ ಕಟ್ ಮಾಡಿ ಹಾಕಬೇಕು. ತೆಂಗಿನ ಎಣ್ಣೆಗೆ ಕಟ್ ಮಾಡಿ ಚೆಂದ ಮಾಡಿ ಬಾಯ್ಲ್ ಮಾಡಬೇಕು, ಸ್ವಲ್ಪ ಬಿಸಿ ಮಾಡಬೇಕು, ಓಕೆ. ಬಾಯ್ಲ್ ಅಂತಲ್ಲ, ಸ್ವಲ್ಪ ಬಿಸಿ ಮಾಡಬೇಕು. ಮತ್ತು ಅದನ್ನು ನೀವು ಆರಿಸಿ ಮತ್ತು ಯೂಸ್ ಮಾಡಬೇಕು. ಸೊ ಯೂಸ್ ಮಾಡಲಿಕ್ಕೆ ಒಂದು ಚಿಕ್ಕದ ಬಾಟ್ಲಲ್ಲಿ ಯೂಸ್ ಮಾಡಿ. ಯಾವಾಗೆಲ್ಲ ನಿಮಗೆ ಇಮ್ಮಡಿ ನೋವು ಆಗ್ತದೆ ಆವಾಗ ನೀವು ಅದನ್ನು ಇಮ್ಮಡಿ ನೋವಿಗೆ ಅಪ್ಲೈ ಮಾಡಿ. ಸೊ ಇಮ್ಮಡಿಗೆ ಅಪ್ಲೈ ಮಾಡಿ. ಸೊ ಇದು ನಿಜವಾಗ್ಲೂ ಇಫೆಕ್ಟಿವ್ ಒನ್. ನಾನು ನನ್ನ ಲೈಫಲ್ಲಿ ಟ್ರೈ ಮಾಡಿದೆ, ನಮ್ಮ ಮನೆಯವರು ಕೂಡ ಟ್ರೈ ಮಾಡಿದ್ದಾರೆ, ನೀವು ಸಹ ಟ್ರೈ ಮಾಡಿ, ಓಕೆ. ಟ್ರೈ ಮಾಡಿ ಹೇಳಿ ಏಕೆ ಉಂಟಂತ. ಸಪೋಸ್ ನಿಮಗೆ ಆಗದಿದ್ದರೆ ಕೂಡ ಹೇಳಿ. ಥ್ಯಾಂಕ್ ಯು.